ಇದು ಗದಗ್ನ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿನ ಆಂಜನೇಯ ಗುಡಿ. ನಿಧಿಯಾಸೆಗಾಗಿ ಇತಿಹಾಸ ಪ್ರಸಿದ್ಧ ದೇಗುಲವನ್ನೇ ಧ್ವಂಸ ಮಾಡಿದ್ದಾರೆ. ದೇವಾಲಯದ ಧ್ವಂಸಕ್ಕೂ ಮುನ್ನ ವಾಮಾಚಾರ ನಡೆಸಿರೋ ಕಿರಾತಕರು ಕಳೆದ ಅಮಾವಾಸ್ಯೆಯೆಂದು ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಲಕ್ಕುಂಡಿ ಗ್ರಾಮದಿಂದ 1.5-2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಪುರ ಅಂತಕ್ಕಂಥ ಹಳೆಯ ಒಂದು ಗ್ರಾಮ, ಒಂದು 35-40 ವರ್ಷ ಹಿಂದ್ಗಡೆ ಇರ್ತಕ್ಕಂಥ ಒಂದು ಗ್ರಾಮ ಅದು. ಆ ಗ್ರಾಮದಿಂದ ಈಗಾಗಲೇ ಲಕ್ಕುಂಡಿ ಶಿಫ್ಟ್ ಆಗಿದ್ದಾರೆ ಜನ. ಅಲ್ಲಿ ಹಳೆ ಪುರಾತತ್ವ ಇಲಾಖೆದ್ದು ಒಂದು ದೇವಸ್ಥಾನ ಕೂಡ ಇದೆ. ಅಲ್ಲೇ ವಾಮಾಚಾರ ಮಾಡಿಸಿ ಅದನ್ನು ಅಲ್ಲಿ ಇರ್ತಕ್ಕಂಥ ನಿಧಿಯನ್ನು ತೆಗೆದುಕೊಂಡಾರ ಅಂತಕ್ಕಂಥದ್ದು ಒಂದು ಕುರುಹು ಕೂಡ ಇದೆ ಅಲ್ಲೇ. ಲಕ್ಕುಂಡಿಯಲ್ಲಿ ಹಲವು ಪುರಾತನ ದೇಗುಲಗಳಿವೆ. ಈ ದೇವಾಲಯಗಳಲ್ಲಿ ಸಂಪತ್ತು ಬಚ್ಚಿಡಲಾಗಿದೆ ಅನ್ನೋದು ಗ್ರಾಮಸ್ಥರ ನಂಬಿಕೆ. ಹೀಗಾಗಿಯೇ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಪಕ್ಕದ ರಾಜ್ಯದೊಳಗೆ ಕೇರಳದೊಳಗೆ ತಿರುವಾಂಕೂರು ದೇವಸ್ಥಾನದೊಳಗೆ ಒಂದು ಏನು ನಿಧಿ ಸಿಕ್ಕಿದೆ, ಆ ಒಂದು ನಿಧಿಯ ಒಂದು ಆಶೆಗಾಗಿ ಇಲ್ಲಿ ನಮ್ಮಲ್ಲಿ ಇರ್ಬೋದು ಅನ್ನೋ ಸಂಖ್ಯೆಯಿಂದ ಒಂದು ನಿಧಿಯನ್ನು ತೆಗೆಯುವಂಥ ಒಂದು ಕಳ್ಳರು ಅದ್ರ ಜೊತೆಗೆ ವಾಮಾಚಾರ ಮಾಡಿ ಎಲ್ಲ ಪೂಜೆಗಳನ್ನು ಮಾಡಿ ಅದು ಅಮಾವಾಸ್ಯೆ ದಿವಸ ಅದನ್ನು ಎಲ್ಲ ರೆಡಿ ಮಾಡ್ಕೊಂಬಂದು ಒಂದು ನಿಧಿಯನ್ನು ತೆಗೆಯುವಂಥ ಕಾರ್ಯ ಚಾಲನೆಯಲ್ಲಿ ಸಿಕ್ಕಿದೆ ಅಂತ ನಮ್ಮ ಊರ ಗ್ರಾಮಸ್ಥರಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಅದಕ್ಕೋಸ್ಕರ ಭಾರತ ಪುರಾತತ್ವ ಇಲಾಖೆಯವರು ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಒಂದು ಯೋಗ್ಯ ಕ್ರಮ ತಗೋಬೇಕಂತ. ಅನಂತ ಪದ್ಮನಾಭನ ಸಂಪತ್ತು ಅನಾವರಣ ಆದ ನಂತರ ರಾಜ್ಯದಲ್ಲಿ ಹಲವು ಪುರಾತನ ದೇವಾಲಯಗಳು ನಿಧಿಗಳರ ಕೆಂಗಣ್ಣಿಗೆ ಗುರಿಯಾಗಿವೆ. ಪುರಾತನ ದೇವಾಲಯಗಳನ್ನು ರಕ್ಷಿಸಬೇಕಾಗಿರುವ ಪುರಾತತ್ವ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ದು, ಈಗಲಾದರೂ ದೇಗುಲಗಳ ರಕ್ಷಣೆಗೆ ಮುಂದಾಗಬೇಕಿದೆ. ಕಿರಣ್ ಕುಮಾರ್, ಸುವರ್ಣ ನ್ಯೂಸ್ 24/7, ಗದಗ.